ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್. ಸೊ ನಾನು ಮತ್ತೊಂದು ವಿಡಿಯೋ ಮಾಡೋಣ ಅಂತ ನಾವು ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಬಂದಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ, ನಾನು ಪರ್ಟಿಕ್ಯುಲರ್ ಆಗಿ ರೆಕಮೆಂಡ್ ಮಾಡ್ತೀನಿ ನಮ್ಮ ಚಾನಲ್ಗಳಿಂದ. ಯಾಕೆಂದರೆ ಒಂದು ಬೆಸ್ಟ್ ಶೋರೂಮಲ್ಲಿ ಒಂದು ಬೆಸ್ಟ್ ಕಾರ್ ತೊಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಗಾಗಿ ಒಂದು ಶ್ರೀ ಸಾಯಿ ಚೈತನ್ಯ ಕಾರ್ಸ್ ಇದೆಯಲ್ಲ, ಅದು ಒಂದು ಬೆಸ್ಟ್ ಶೋರೂಮ್ ಅಂತಲೇ ಹೇಳ್ಬೋದು. ಶ್ರೀ ಸಾಯಿ ಚೈತನ್ಯ ಕಾರ್ಸಲ್ಲಿ ತುಂಬ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಇದು ಕೂಡ ಒಂದು ಬೆಸ್ಟ್ ಶೋರೂಮ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಯೂಸ್ಡ್ ಕಾರ್ಸ್ಗೆ. ಆಷಾಢ ಮಾಸದಲ್ಲಿ ಒಂದು ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರು. ಹಾಗಾಗಿ ನಿಮಗೆ ಯಾವ್ಯಾವ ಮಾಡೆಲ್ಗಳಿದೆ, ಏನು ಕಾರ್ಗಳಿದೆ ಅಂತ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ಚಂದು ಅವರಿದ್ದಾರೆ. ಫಸ್ಟ್ ಆಫ್ ಆಲ್ ಚಂದು ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಚಂದು ಅವರೇ ನಮಸ್ತೆ. ನಮಸ್ತೆ ಸರ್. ಸೊ ವೆಲ್ಕಮ್ ಟು ಲಕ್ಕಿ ಉಮೇಶ್ 80% ಚಾನಲ್. ಹೌದು ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿ. ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರಿ, ಆಷಾಢ ಮಾಸ ಬೇರೆ. ಸೊ ಹೇಗಿದ್ದೀರಾ? ಹೇಗೆ ನಡೀತಿದೆ ಕೆಲಸ? ಈಗ ಪ್ರೆಸೆಂಟ್ ನಿಮಗೆ ಸ್ಟಾಕ್ ಬಂದು ಒಂದು 30 ವೆಹಿಕಲ್ಸ್ ಇದೆ. 30 ವೆಹಿಕಲ್ಸ್ ಇದೆ. ನಿಮ್ಗೆ ಇನ್ನೂ ಅರೇಂಜ್ ಬೇಕು, ಬೇರೆ ವೆಹಿಕಲ್ಸ್ ಬೇಕು ಅಂದ್ರೆ ನಾನು ಟೆನಿಕಾರ್ಡ್ ಆಗಲಿ ಇದು ಮಾಡ್ಕೊಡ್ತೀನಿ. ಆಮೇಲೆ ಕರ್ನಾಟಕದಲ್ಲಿ ಯಾವುದೇ ಕೊನೆ ಮನೆ ನಿಮ್ದಾಗಿರುತ್ತೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಕೊನೆ ಮನೆ ಇದ್ರು ಕೂಡ ಕರ್ನಾಟಕದಲ್ಲಿ ಲೋನ್ ಆಗುತ್ತೆ. ಬಾರ್ಡ್ರು ನಿಮ್ದಾಗಿರೋ ಲೋನ್ ನಮ್ಮ ವೀಕ್ಷಕರಿಗೆ ನಿಮ್ಮ ಲೊಕೇಶನ್ ಹೇಳ್ಬೋದಾ ಸರ್? ನಮ್ಮ ಲೊಕೇಶನ್ ಬಂದು ಸುಮ್ನಹಳ್ಳಿ ಮಾಗಡಿ ಮೇನ್ ರೋಡ್ ಸರ್, ಔಟರ್ ರಿಂಗ್ ರೋಡ್ ಸರ್ವಿಸ್ ರೋಡಲ್ಲಿ ಬರುತ್ತೆ. ಓಕೆ. ಸರ್ವಿಸ್ ರೋಡಲ್ಲಿ ಸುಮ್ನಹಳ್ಳಿಯಿಂದ ಒಂದು 500 ಮೀಟರ್ಸ್ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಮೇನ್ ರೋಡ್ ಸೈಡ್ಗೆ ಸಿಗ್ತದೆ. ಸೊ ಹಾಗೆ ಸ್ನೇಹಿತರೆ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಂಬರು, ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ತಾರೆ. ಲೊಕೇಶನ್ ಆಗಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಓವರಾಲು ಲೋನ್ ಅಂತ ಬಂದರೆ, ಲೋನ್ ವಿಷಯದಲ್ಲಿ ಬಂದರೆ ಹೇಗೆ ಲೋನ್ ಬಗ್ಗೆ? ಸರ್ ಲೋನು ಅಂತ ಅಂದ್ರೆ ಇವಾಗ ಸಿವಿಲ್ ಒಬ್ಬೊಬ್ರದ್ದು ಇರುತ್ತೆ, ಒಬ್ಬೊಬ್ರು ಕಡಿಮೆ ಇರುತ್ತೆ. ಓಕೆ ಸರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಒಂದೇ ಲೋನ್ ಮಾಡಿಸ್ಕೊಡಕ್ಕೆ ಟ್ರೈ ಮಾಡ್ತೀವಿ. ಮ್ಯಾಕ್ಸಿಮಮ್ ನೀವು ಡೌನ್ ಪೇಮೆಂಟ್ ಅಪ್ ಟು 1 lakh ಮಾಡಲೇಬೇಕಾಗುತ್ತೆ. ಡೌನ್ ಪೇಮೆಂಟ್ 1 lakh ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಏನು ಅಂದರೆ ಲೋನು ಅನ್ನೋದು ಇಂಪಾರ್ಟೆಂಟು. ಲೋನ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋನ್ ಯಾವುದೇ ತೊಂದರೆ ಆಗಲ್ಲ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ನಿಮಗೆ ಲೋನ್ ಆಗುತ್ತೆ, ತೊಂದರೆ ಇಲ್ಲ. ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತಂದ್ರೆ ಒಂದು ನೀವು ಏನಾದ್ರು ಬೇರೆ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಲೋನ್ ಆಗುತ್ತೆ ಅಷ್ಟೇ ಸರ್. ಲೋನ್ ಅಂತೂ ಮಾಡಿಸ್ಕೊಡ್ತೀವಿ. ಸೊ ಡೌನ್ ಪೇಮೆಂಟ್ 1 lakh ಆಗಲೇಬೇಕು. ಮಾಡಲೇಬೇಕು. ಸೊ ಹಾಗಾದ್ರೆ ಏನು ಬಜೆಟ್ ಇಂದ ಸ್ಟಾರ್ಟ್ ಆಗ್ಬೋದು ಸರ್ ಗಾಡಿ? ಸರ್ ಬಜೆಟ್ ನಮ್ಮಲ್ಲಿ ಈಗ 60,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 60,000. ಸೊ ಲೋ ಬಜೆಟ್ ಅಂದ್ರೆ ಯಾವ ಗಾಡಿಗಳಿದೆ ಸರ್? ನಿಮಗೆ ಲೋ ಬಜೆಟ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಮಾರುತಿ 800 ಇದೆ, ಅದು ಬಿಟ್ಟರೆ ಓಮಿನಿಗಳಿದೆ, ಸ್ವಿಫ್ಟ್ ಇದೆ, ಸ್ವಿಫ್ಟ್ ಡಿಸೈರ್ ಇದೆ. ಓಕೆ. ಯಾವ್ದು ಬೇಕೋ ಎಲ್ಲ ಇದೆ ಸರ್. ಸೊ ಐ ಎಂಡ್ ಹೋದ್ರೆ ಹೋದ್ರೆ ಇನೋವಾ ಇದೆ, XUV ಇದೆ, BMW ಇದೆ ಸರ್, ಸಿಯಾಜ್ ಇದೆ, ಲಕ್ಸುರಿ ವೆಹಿಕಲ್ಸ್ ಎಲ್ಲ ಇದೆ. ಸೊ ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ರಲ್ಲ, ಲೋ ಬಜೆಟ್ ಆಗಿರ್ಬೋದು, ಹೈ ಬಜೆಟ್ ಆಗಿರ್ಬೋದು, ಎಲ್ಲ ರೀತಿ ಗಾಡಿಗಳು ನಮಗಿದೆ. ಲೋ ಬಜೆಟ್ ಗಾಡಿಗಳಿದೆ, ಹೈ ಬಜೆಟ್ಗಳಿದೆ. ಯಾರೆಲ್ಲ ಗಾಡಿಗಳು ನೋಡ್ತಾರೆ, ನೀವು ಆರಾಮಾಗಿ ನಮ್ಮ ಸಾಯಿ ಚೈತನ್ಯ ಕಾರ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಬೆಸ್ಟೇಜ್ ಆಗುತ್ತೆ, ಹಾಗೆ ಒಂದು ಗುಡ್ ಆಫರ್ ಆಗುತ್ತೆ. ಸರ್ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಸರ್, ಬನ್ನಿ ಚಂದ್ರು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಲ್ಲ, ದಯವಿಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಪ್ರತಿಯೊಂದು ಗಾಡಿಗಳ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡೆಲ್ಲು, ಏನು ರೈಟು, ಆಷಾಢ ಆಫರ್ ಇದೆಯಾ ಇಲ್ವಾ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಬನ್ನಿ. ನೋಡೋದಾದ್ರೆ ನೀವು ಓಮಿನಿ ಇದೆ. ಚಂದು ಅವರು ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಓಮಿನಿ ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ, ವೆಹಿಕಲ್ ನೋಡ್ತಾ ಇರ್ಬೋದು. 2017 ಮಾಡಲು 8 ಸೀಟರ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಇದು ಡ್ರಿವೆನ್ ಬಂದು 87,000 ಆಗಿದೆ ಡ್ರಿವೆನ್. ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಓಕೆ. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ ಸರ್. ಸೊ ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? 17 ಸಿಂಗಲ್ ಓನರ್ ಸರ್. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ? 87,000 ಓಡಿದೆ ಸರ್, ಶೋರೂಮ್ ರೆಕಾರ್ಡ್. ಓಕೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಸರ್? ಟೈರ್ ಕಂಡೀಷನ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಇನ್ನು 80% ಟೈರ್ ಕಂಡೀಷನ್ ಇದೆ. ಓಕೆ. ಇದು ಕೋಟಿಂಗ್ ಪ್ರೈಸ್ ಬಂದು 3,25,000 ಹೇಳ್ತಾರದು. ಓಕೆ. ಚಾನೆಲ್ ಕಡೆಯಿಂದ ಬಂದ್ರೆ 3,15,000 ಗಾಡಿ ಕೊಡ್ತೀನಿ. 3,15,000 ಗೆ ನಿಮ್ಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ, ಪ್ಯೂರ್ ಪೆಟ್ರೋಲ್ ಗಾಡಿ ನಾನು ಕೊಡ್ತೀನಿ ಸರ್. ಪ್ಯೂರ್ ಪೆಟ್ರೋಲ್ ಗಾಡಿ 2017 ಮಾಡಿದ್ರೆ ಎಷ್ಟಂದ್ರೆ ಬರೀ 3,15,000 ಕೊಡಿ ಕೊಡ್ತೀನಿ. ಸೊ 3,15,000 ಕೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ಒಮ್ಮೆ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಲೋನ್ ಬೇಕಾದ್ರೆ ಲೋನ್ 2 lakh ಲೋನ್ ಮಾಡ್ಕೊಡ್ತೀನಿ. ಸೊ 2 lakh ಅಪ್ ಟು 2 lakh ವರೆಗೂ ಲೋನ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ, ಒಮ್ಮಿನ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪೇಜ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳೋದಾದ್ರೆ ಸರ್, ಇನೋವಾ ನಮ್ಮಲ್ಲಿ ಪ್ರೆಸೆಂಟ್ ನಿಮ್ಗೆ 5 ರಿಂದ 6 ಗಾಡಿ ಇದೆ. ಇರ್ಬೋದು ಮೊದಲನೇ ಗಾಡಿ. ಗಾಡಿ ನಂಬರ್ ನೋಡ್ಬೋದು ಸರ್ ನೀವು. ಗಾಡಿ ನಂಬರ್ ನೋಡಿದ್ರೆ ಫಿದಾ ಹೋಯ್ತೀರಾ. 0005 ಸರ್, ಸಿಂಗಲ್ ಫ್ಯಾನ್ಸಿ ನಂಬರ್. ಇದು ಬಂದು 2009 ಮಾಡಲ್, ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಸೆಕೆಂಡ್ ಓನರ್ ಗಾಡಿ 2.4 ವಿ ವೇರಿಯಂಟ್. ಓಕೆ. ಸೀಟ್ ಕವರ್ಸ್ ನೋಡಬಹುದು ನೀವು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಟೈರ್ ಕಂಡೀಷನ್ ಕೂಡ ಗುಡ್ ಆಗಿದೆ. ಗಾಡಿ ಔಟರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಲಕ್ಸುರಿ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ ಸರ್, ಏನ್ ಕೋಟ್ ಮಾಡ್ತಾ ಇದ್ದಾರೆ ಗಾಡಿ? 9 ಮಾಡಲು ಸೆಕೆಂಡ್ ಓನರ್ ವಿ ವೇರಿಯಂಟ್ ಸರ್. ಇದು ಓಕೆ. ಇದು ಬಂದು 5,35,000 ಕೋಟಿಂಗ್ ಪ್ರೈಸ್ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಬರೀ
5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಸೊ 5 ಲ್ಯಾಕ್ ನಿಮ್ಗೆ ನೋಡ್ತಾ ಇದ್ರೆ ಟೊಯೋಟಾ ಇನೋವಾ ಆಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ 7 ಸೀಟರ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ XUV 511 ನೋಡ್ತಾ ಇರ್ಬೋದು. ಇದು ಬಂದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಇಂದ ಸಿಂಗಲ್ ಓನರ್. ಓಕೆ W10 ವೇರಿಯಂಟ್ ಸರ್ ಇದು. ಆಹಾ ನಿಮ್ಗೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಲಾ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಮೌಂಟೇನ್ ಕಂಟ್ರೋಲ್, ಓಕೆ ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. 6 ಇಯರ್ಸ್ ಬ್ಯಾಗ್ ಬರುತ್ತೆ. ಹೌದು. ಆಮೇಲೆ ಕೀಲೆಸ್ ಎಂಟ್ರಿ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ರೂಫ್ ಕೂಡ ಬರುತ್ತೆ ಸರ್. ವಿತ್ ಸನ್ರೂಫ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ಇಂಟೀರಿಯರ್ ನೋಡಬಹುದು, ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ ಸರ್. ಸೊ ಲೆದರ್ ಸೀಟ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂದ್ರೆ ಸರ್ ಇದು 80 to 82,000 ಓಡಿದೆ. ವಿತ್ ಶೋರೂಮ್ ರೆಕಾರ್ಡ್ 100% ಸಿಗುತ್ತೆ. ವಿತ್ 100%. ಏನ್ ಕೋಟ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು 9,50,000 ಕೋಟಿಂಗ್ ಪ್ರೈಸ್ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 9 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. ಸೊ ಫೈನಲ್ 9 ಲ್ಯಾಕ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಆಷಾಢ ಮಾಸದ ಆಫರ್. ಯಾರಾದ್ರೂ ನೋಡ್ತಾ ಇದ್ರೆ ಸ್ನೇಹಿತರೆ ಡೈರೆಕ್ಟ್ ಬಂದು ಮಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಒಂದು ಲಕ್ಸುರಿ ಗಾಡಿ ಬೇಕು ನಮಗೆ, ಬಜೆಟ್ ಅಲ್ಲಿ ಇರಬೇಕು ಅಂತ ಇದ್ರೆ ನೋಡಿ ಸರ್, ನಮ್ಮ ಹತ್ರ ಒಂದು ಬ್ಲಾಕ್ ಬ್ಯೂಟಿ ಇದೆ BMW X3 ವೇರಿಯಂಟ್. ಇದು ಅಷ್ಟೇ ನಿಮಗೆ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಸರ್. X3 ಓಕೆ 2 ವೀಲ್ ಡ್ರೈವ್. ಇದು ಅಲಾ ವೀಲ್ ಇಂದ ಹಿಡಿದು ಟಚ್ ಸ್ಕ್ರೀನ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಸೀಟ್ ಕವರ್ ಎಲ್ಲ ಪ್ರತಿಯೊಂದು ಶೋರೂಮ್ ಇಂದ ಇನ್ಬಿಲ್ಡ್ ಏನೇನಿದೆ ಎಲ್ಲ ಇದೆ ಸರ್ ಗಾಡಿ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. 1,07,000 ಗಾಡಿ ಡ್ರಿವೆನ್ ಆಗಿದೆ. ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ವಿತ್ ಶೋರೂಮ್ ರೆಕಾರ್ಡ್. ಹೌದು ಸರ್. ಸರ್ ಏನ್ ಕೊಟ್ ಮಾಡ್ತೀರಾ ಗಾಡಿ? ಸರ್ ಇದು 12.75 ಲ್ಯಾಕ್ ಹೇಳ್ತಾ ಇರೋದು. 12,75,000. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ ಒಂದು 12,35,000 ಗೆಲ್ಲ ಫೈನಲ್ ಏನ್ ಮಾಡ್ಕೊಡ್ತೀನಿ ಸರ್. 12,35,000 ಫುಲ್ಲಿ ಲೋಡೆಡ್ ಗಾಡಿ ಮತ್ತೆ ಟಾಪ್ ಎಂಡ್ ಗಾಡಿ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್, ವೆಲ್ ಮೇಂಟೈನ್ ಗಾಡಿ. ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಸರ್. ಇದು ಇನ್ನೊಂದು ಆಫರ್ ಏನಾದ್ರು ಇದೆಯಾ ಗಾಡಿದು? ಸರ್ 12,35,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. 13 ಮಾಡಲ್ X3 ವೇರಿಯಂಟ್. ಸೊ X3 ವೇರಿಯಂಟ್ 12,35,000 ಫೈನಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಲಕ್ಸುರಿ ಗಾಡಿಲಿ ನೀವು ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. XUV 500 ನೋಡ್ತಾ ಇದ್ದೀರಾ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವಲೇ ಒಂದು ನಿಮಗೆ ಸಿಲ್ವರ್ ಕಲರ್ ತೋರಿಸ್ತೆ. ವೇರಿಯಂಟ್ W6 ಸರ್ ಇದು. ಓಕೆ ಇದು ಬಂದು W6 ವೇರಿಯಂಟ್. ಅವಲೇ ತೋರಿಸಿದ W10. ಓಕೆ ಇದು ಬಂದು ನಿಮಗೆ 2016 ಮಾಡಲ್ ಸಿಂಗಲ್ ಓನರ್ ಸರ್. ಎಸ್ ಸರ್. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ನಿಮಗೆ 8 ಲ್ಯಾಕ್ ಹೇಳ್ತಾ ಇರೋದು. ಓಕೆ ಒಂದು 7,80,000 ಗೆಲ್ಲ ಫೈನಲೈಸ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡೆಲ್ ಅಂತಂದ್ರೆ ಸರ್ 16 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಗಾಡಿ? ಸರ್ ಇದು ನಿಮಗೆ 84,000 ನೋಡಿದೆ. ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. W6 ಸರ್. ಇದು ಬೇಸ್ ಮಾಡಲು. ಸೊ ಬೇಸಿಕ್ ಮಾಡಲ್ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ಗಾಡಿ ಯಾವುದೇ ಡೆಂಟಲ್ ಸಾಲಿ ಸ್ಕ್ರಾಚಸ್ ಇಲ್ಲ. ಬಂತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಲೋವಿಲ್ ಇದೆ. ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ರೆ ಸರ್ ಇನ್ನೂ ಫೈನಲ್ ರೇಟ್ ಹೇಳಿ ಸರ್ ಗಾಡಿಗೆ? ಸರ್ 7,80,000 ಗಾಡಿ ಕೊಡ್ತೀನಿ ಸರ್. 7,70,000 ಕೊಡಿ ಗಾಡಿ ಕೊಡ್ತೀನಿ. ಸೊ 7,70,000 ಫೈನಲ್ ಕೊಟ್ ಮಾಡ್ತಾ ಇದ್ದಾರೆ. ಮಾಡಲು ಸಿಂಗಲ್ ಓನರ್ 8 ಸೀಟರ್ ಗಾಡಿ ಸರ್. ಸೊ ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ರೆ ಬನ್ನಿ ಶೋರೂಮ್ಗೆ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳೋದಾದ್ರೆ ಸರ್ TV 300 ನೋಡ್ತಾ ಇರ್ಬೋದು. ಇದು T10 ಸರ್. T10 ಇದು ಟಾಪ್ ಎಂಡ್ ವೇರಿಯಂಟ್. ಓಕೆ ಇದೇ ಟಾಪ್ ಎಂಡ್ ವೇರಿಯಂಟ್. ಇದು 2018 ಮಾಡಲು ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. ಹೌದು ಸಿಂಗಲ್ ಓನರ್. ಇದು ಪ್ರೈಸ್ ಅಂತ ಬಂದ್ರೆ 8 ಲ್ಯಾಕ್ ಹೇಳ್ತಾ ಇರೋದು. 7,80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 18 ಮಾಡಲು ಸಿಂಗಲ್ ಓನರ್ ಗಾಡಿ, 8 ಸೀಟರ್ ಗಾಡಿ. ಸೊ 8 ಸೀಟರ್ ಗಾಡಿ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ಹಲವೇಲು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೆ ನೀವು ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಮತ್ತೆ ಕಂಪ್ಲೀಟ್ ಲೆದರ್ ಸೀಟ್ ಅಂತಾನೆ ಹೇಳ್ಬೋದು ಸರ್. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಗಾಡಿಗೆ ಸರ್ 7,75,000 ಡೆಡ್ ಫೈನಲ್ ಸರ್. ಸೊ 7,75,000 ಫೈನಲ್ ರೇಟ್ ಹೇಳ್ತಿದ್ದಾರೆ. 18 ಮಾಡಲ್. ಅದು ಅಲ್ಲದೆ T10 ಸರ್. ಟಾಪ್ ಎಂಡ್ ವೇರಿಯಂಟ್. ಓಕೆ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಸರ್. ಮಾರುತಿ ಸುಜುಕಿ ಬ್ರೀಜಾ ಡೀಸೆಲ್ ಗಾಡಿ ಬೇಕು ಅಂತ ನೋಡ್ತಾ ಇರೋರು ನೋಡಿ ಸರ್. ಕಸ್ಟಮರ್ ಒಳ್ಳೆ ಅಲಾವೀಲ್ ಹಾಕ್ತಿದ್ದಾರೆ. ಅಲಾವೀಲ್ ಪ್ರೈಸ್ ನಿಮಗೆ 70,000 to 80,000 ಆಗುತ್ತೆ ಸರ್ ನಿಮಗೆ. ಓಕೆ ಇದು 19 ಮಾಡಲು ಸಿಂಗಲ್ ಓನರ್ ಸರ್. ಇದು 19 ಮಾಡಲ್ ಸಿಂಗಲ್ ಓನರ್. ಓಕೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 8,90,000 ಹೇಳ್ತಾ ಇರೋದು. 8,75,000 ಗಾಡಿ ಕೊಡ್ತೀನಿ ಸರ್. ಸೊ 19 ಮಾಡಲ್ ಸಿಂಗಲ್ ಓನರ್ ಗಾಡಿ ಬ್ರಿಜಾ ಸರ್. 2019 ಮಾಡಲ್ ಬ್ರಿಜಾ ಆಗ್ತಾ ಇದೆ ಸ್ನೇಹಿತರೆ. 20 to 21 ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ ಗಾಡಿ. ಗಾಡಿ ತುಂಬಾ ನೀಟ್ ಇದೆ ಸರ್. ಸೊ ತುಂಬಾ ನೀಟಾಗಿರೋ ಗಾಡಿ ಬ್ರಿಜಾ. ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ದಾರೆ 2019 ಗಾಡಿ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳೋದಾದ್ರೆ ಸರ್. ಡಿಸೈರ್ ನೋಡ್ತಾ ಇರ್ಬೋದು. 15 ಮಾಡಲು ಥರ್ಡ್ ಓನರ್ ಆಗಿದೆ ಗಾಡಿ. ಡೀಸೆಲ್ ಇಂಜಿನ್ ಸರ್. ಸರ್ 15 ಮಾಡಲು ಗಾಡಿ. ಓಕೆ ಗಾಡಿ ತುಂಬಾ ನೀಟ್ ಇದೆ ಸರ್. ಸರ್ ಇದು ಮೈಲೇಜ್ ನಿಮ್ಗೆ ಆರಾಮಾಗಿ 20-21 ಬರುತ್ತೆ. ಓಕೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಯಾರು ಕೊಟ್ಟಿರಬಾರ್ದು ಸರ್. ಆ ಪ್ರೈಸ್ ಕೊಡ್ತೀನಿ ಡೆಡ್ ಫೈನಲ್ ರೇಟ್. ಓಕೆ ಏನ್ ಪ್ರೈಸ್ ಮಾಡ್ತೀರಾ ಸರ್? 3,75,000 ಗಾಡಿ ಕೊಡ್ತೀನಿ ಸರ್. 15 ಮಾಡಲು ಡಿಸೈರ್ ನ 3,75,000 ಕೊಡ್ತೀನಿ. ಸೊ 3,75,000 ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ಡಿಸೈರ್ ಯಾವುದೇ ಡೆಂಟಲ್ ಎಲ್ಲೋ ಟು ವೈಟ್ ಸರ್. ಎಲ್ಲೋ ಬೋರ್ಡ್ ಇಂದ ವೈಟ್ ಆಗಿದೆ. ಸೊ ಎಲ್ಲೋ ಬೋರ್ಡ್ ಅಪ್ ಟು ಡೇಟ್ ಪೇಪರ್ಸ್ ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸರ್ ಇದು ಗಾಡಿ ಓನರ್ ಎಷ್ಟಾಗಿದೆ? ಥರ್ಡ್ ಓನರ್ ಆಗಿದೆ ಸರ್. ಸೊ ಥರ್ಡ್ ಓನರ್ ಆಗಿದೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗಿದೆ. ಇನ್ನೋವಾ ಬಗ್ಗೆ ಹೇಳೋದಾದ್ರೆ ಸರ್ ಇನೋವಾ ನೋಡ್ತಾ ಇರ್ಬೋದು. ಇದು ಬಂದು 2010 ಮಾಡಲ್ ಸರ್. ಓಕೆ 10 ಮಾಡಲ್. ಈ ಶೇಪ್ ಬರಲ್ಲ ನಿಮಗೆ. ಈ ಶೇಪ್ ಮಾಡಿಸಿದ್ದಾರೆ ಹೊಸದಾಗಿ. ಓಕೆ
ಟೈಪ್ 3 ಶೇಪ್ ಸರ್ ಇದು. ಟೈಪ್ 3 ಟೈಪ್ 3 ಟೈಪ್ 1 ಬರುತ್ತೆ ಶೇಪ್. ಟೈಪ್ 3 ಕನ್ವರ್ಟಬಲ್ ಮಾಡಿಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಓಕೆ, ಇದು 10 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ. 2010 ಸೆಕೆಂಡ್ ಓನರ್. 1,51,000 ಓಡಿದೆ ಸರ್ ಗಾಡಿ. 1,51,000 ಕವರ್ ಇಂದ ಹಿಡಿದು ಏರ್ ಬ್ಯಾಗ್ ಬರುತ್ತೆ ನಿಮಗೆ, ABS ಬರುತ್ತೆ, ಸಿಸ್ಟಮ್ ಹಾಕ್ಸಿದ್ದಾರೆ. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 6 ಲಕ್ಷ ಹೇಳ್ತಾ ಇರೋದು ಸರ್. ಒಂದು 5,85,000 ಗಾಡಿ ಕೊಟ್ಬಿಡೋಣ ಸರ್. ಸೊ 5,80,000 ಫೈನಲ್ ಹೇಳ್ತಿದ್ದಾರೆ. ಯಾರಾದರೂ ಇನೋವಾ ನೋಡ್ತಾ ಇದ್ರೆ ತುಂಬಾ ಕಲೆಕ್ಷನ್ ಇದೆ. ಡೈರೆಕ್ಟ್ ಆಗಿ ಬಂದು ನಮ್ಮ ಸಾಯಿ ಚೈತನ್ಯದಲ್ಲಿ ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ, ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂತ ನಾವು. ಅಲ್ಲಿ ಯಾರು ವೆಹಿಕಲ್ ನೋಡ್ತಿದ್ರೆ ನಮ್ಮ ಹತ್ರ ಸ್ವಿಫ್ಟ್ ಇದೆ ನೋಡಿ ಸರ್. 2010 ಮಾಡಲು ಪೆಟ್ರೋಲ್ ಗಾಡಿ ಸರ್ ಇದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಬರೇ 70,000 ಡ್ರಿವೆನ್ ಆಗಿರೋದು. ಜಸ್ಟ್ 70,000 ಅದು ವಿತ್ ಶೋರೂಮ್ ಅಲ್ಲಿ ರೆಕಾರ್ಡ್ ಇದೆ. ವಿತ್ ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ಇರೋ ಗಾಡಿ ನಮ್ಮ ಹತ್ರ ಇರೋದು ಸರ್. ಓನರ್ 3 ಲ್ಯಾಕ್ ಹೇಳ್ತಾ ಇರೋದು ಸರ್. ಓನರ್ ಬಂದು ಸೆಕೆಂಡ್ ಆಗಿದೆ. ಪ್ರೈಸಿಂಗ್ ಬಂದು 3 ಲ್ಯಾಕ್ ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 2,90,000 ಗಾಡಿ ಕೊಡ್ತೀನಿ. ಸೊ 2,90,000 ಸ್ವಿಫ್ಟ್ VXi ಸರ್. ಪೆಟ್ರೋಲ್ ಸ್ವಿಫ್ಟ್ VXi ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ತಾ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾ ಸರ್? ಅವಲೇ ಒಂದು ಓಮಿನಿ ತೋರಿಸ್ತೀನಿ ನಿಮಗೆ. ಸಿಂಗಲ್ ಓನರ್ ಗಾಡಿ 17 ಮಾಡಲು. ಇದು ಸೇಮ್ 17 ಮಾಡಲು 8 ಸೀಟರ್ ಗಾಡಿ. ಬಟ್ ಓನರ್ ಸೆಕೆಂಡ್ ಆಗಿದೆ ಸರ್. ಸೊ ಓನರ್ ಸೆಕೆಂಡ್. ಇದು ಅವಲೇ ತೋರಿಸಿದ್ದು 87 ನೋಡಿತ್ತು. ಇದು ಬರೀ 50,000 ನೋಡಿರೋದು. ಜಸ್ಟ್ 50,000 50,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. ವಿತ್ ಆಲ್ ನ್ಯೂ ಬ್ರಾಂಡ್ ಟೈರ್ ಇದೆ. 4 ಹೊಸ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ, ಯಾವುದೇ ಡೆಂಟಸ್ ಎಲ್ಲ ಸ್ಕ್ರಾಚಸ್ ಇಲ್ಲ. ಓಮಿನಿ ಯಾರಾದ್ರೂ ಓಮಿನಿ ನೋಡ್ತಾ ಇದ್ರೆ ನೀವು ತುಂಬಾ ಕಲೆಕ್ಷನ್ ಇದೆ ಸರ್. ಫೈನಲ್ ಕೋಟ್ ಏನ್ ಮಾಡ್ತೀರಾ ಗಾಡಿದು ಸರ್? ಇದು 8 ಸೀಟರ್ ಗಾಡಿ 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಬಂದು ನಿಮಗೆ ಪ್ರೈಸ್ ಅಂತ ಬಂದ್ರೆ 3,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 3,10,000 ಗಾಡಿ ಕೊಡ್ತೀನಿ. ಸೊ 3,10,000 ಓಮಿನಿ ಆಗ್ತಾ ಇದೆ ಸ್ನೇಹಿತರೆ. ಬನ್ನಿ ಮಾಡಲು ಸರ್. ಸೊ 2017 ಮಾಡಲು ಬನ್ನಿ ಶೋರೂಮ್ ಅಲ್ಲಿ ಕುತ್ಕೊಂಡು ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ನೋಡ್ತಾ ಇದ್ರೆ. ಒಂದು SUV ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಲಕ್ಸುರಿ ಫೀಲ್ ಕೊಡಬೇಕು ನಮಗೆ, ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಇರಬೇಕು ಅನ್ನೋರು ನೋಡ್ತಾರೆ ಸರ್. ಆಮೇಲೆ ಮೈಲೇಜ್ ವೈಸಸ್ ಬಂದ್ರೆ ನಿಮಗೆ 22, 23 ವರೆಗೂ ಅಪ್ ಟು 23 ವರೆಗೂ ಮೈಲೇಜ್ ಬರುವಂತ ಗಾಡಿ ಸಿಯಾಜ್ ಸರ್. ಮಾರುತಿ ಸುಜುಕಿ ಸಿಯಾಜ್ ಗಾಡಿ. ಓಕೆ, ಇದು ಬಂದು 2015 ಮಾಡಲ್ ಸೆಕೆಂಡ್ ಓನರ್ ZDi ಸರ್. ಇದು ಫುಲ್ಲಿ ಟಾಪ್ ಎಂಡ್. ಏರ್ ಬ್ಯಾಗು, ABS, ಅಲಾವೀಲು, ಪುಷ್ ಬಟನ್ ಸ್ಟಾರ್ಟ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಫಾಗ್ ಲ್ಯಾಂಪ್, ಡಿಫಾಗರ್ ಪ್ರತಿಯೊಂದು ಬರುತ್ತೆ. ಓಕೆ ಸರ್, ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು 5,35,000 ಹೇಳ್ತಾ ಇರೋದು. ಓಕೆ, ನಿಮಗೆ ಒಂದು 5 ಲ್ಯಾಕ್ಗೆ ಡೆಡ್ ಫೈನಲ್ 5 ಲ್ಯಾಕ್ ಗಾಡಿ ಕೊಡ್ತೀನಿ. ಸೊ 5 ಲ್ಯಾಕ್ ನೀವು ಗಾಡಿ ಆಗ್ತಾ ಇದೆ ಸ್ನೇಹಿತರೆ. ಡೀಸೆಲ್ ಗಾಡಿ ZDi ಮಾರುತಿ ಸುಜುಕಿ ಸಿಯಾಜ್. ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು. ನೀವು XUV 500 ನೋಡ್ತಾ ಇದ್ದೀರಾ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, XUV 500 ಅವಲೇ 2 ತೋರಿಸ್ತಾ, ಈಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು 11 ಮಾಡಲು W8 ಸರ್. ಟಾಪ್ ಎಂಡ್ ವೇರಿಯಂಟ್ ಇದನ್ನು. ಎಸ್ ಸರ್. 11 ಮಾಡಲು. ಓನರ್ ಮಾತ್ರ ಥರ್ಡ್ ಆಗಿದೆ ಸರ್. ಇದು ಸೊ ಓನರ್ ಥರ್ಡ್ ಆಗಿದೆ. ಗಾಡಿ ನಂಬರ್ ಕೂಡ ನೋಡ್ಬೋದು. ಗಾಡಿ ನಂಬರ್ ಕೂಡ ಫ್ಯಾನ್ಸಿ ಆಗಿದೆ ನಿಮಗೆ. ಸರ್, ಇದು ಬಂದು ನಿಮಗೆ ಪ್ರೈಸ್ ವೈಸ್ ಅಂತ ಬಂದ್ರೆ 4,50,000 ಹೇಳ್ತಾ ಇರೋದು. 4,50,000. ಓಕೆ, ಫೈನಲ್ ಟು ಫೈನಲ್ ಒಂದು 4,35,000 ಗಾಡಿ ಮಾಡಿಸ್ಕೊಡ್ತೀನಿ. ಇವಾಗಲೂ ಅಷ್ಟೇ ಸರ್. ನಿಮ್ಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾವೀಲ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. 4 ಟೈರ್ ಕೂಡ ಹೊಸ ಟೈರ್ಗಳು ಸರ್. ಸೊ ಬ್ರಾಂಡ್ ನ್ಯೂ ಟೈರ್ ಬರುತ್ತೆ. 4 ಹೊಸ ಟೈರ್ ಇದೆ. ಓಕೆ, 4,35,000 ಗಾಡಿ ಕೊಡ್ತೀನಿ. ಸೊ 4,35,000 ಫೈನಲ್ ಮಾಡ್ತಿದ್ದಾರೆ ಸ್ನೇಹಿತರೆ. 15 ಮಾಡಲು 5 ಸರ್. ಇದು ಟಾಪ್ ಎಂಡ್ ವೇರಿಯಂಟ್. ಹಾ ಸರ್. ಇದು ಒಂದು ನಿಮಗೆ ಪ್ರೈಸ್ ಅಂತ ಬಂದ್ರೆ 5 ಲಕ್ಷ ಹೇಳ್ತಿರೋದು. 5 ಲಕ್ಷ ಟಾಪ್ ಎಂಡ್ ವೇರಿಯಂಟ್. ಸರ್ ಮಾಡಲ್ 2015 ಸರ್. 2015 ಮಾಡಲ್. ಹಾ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಓಕೆ, ಸಿಸ್ಟಮ್ ಹಾಕಿದ್ದಾರೆ. ಹಾ ಸರ್. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಹಾಗೆ ಸ್ನೇಹಿತರೆ, ಯಾರಾದ್ರೂ ಓಡಿಸುವಾಗ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನಮ್ಮ ಸಾಯಿ ಚೈತನ್ಯ ಕಾರ್ ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಇದು ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತೊಂದು ಇನೋವಾ ನೋಡ್ತಾ ಇರ್ಬೋದು. ಟೊಯೋಟಾ ಇನೋವಾ. ಹಾ ಸರ್. ಓಕೆ, 15 ಮಾಡಲ್ ಸರ್. ಇದು ಎಸ್ ಸರ್. ಇದು ಬಂದು 2.4 V ವೇರಿಯಂಟ್. 8 ಸೀಟರ್. ಎಸ್ ಸರ್. ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಮಾಡಿ. ಓಕೆ, ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಇದೆ. ಎಸ್ ಸರ್. ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಎಸ್ ಸರ್. ಕಂಟ್ರೋಲ್, ಓಕೆ, ಲೆದರ್ ಸೀಟ್. ಓಕೆ, ಗಾಡಿ ತುಂಬಾ ನೀಟ್ ಇದೆ. 60,000 ಗಾಡಿ ಓಡಿದೆ. ಓಕೆ, ಸಿಗುತ್ತೆ. ಶೋರೂಮ್ ರೆಕಾರ್ಡ್. ಎಸ್ ಸರ್. ಇದು 11,75,000 11 ಲಕ್ಷ ಗಾಡಿ. ಸೊ 11,75,000 ಸರ್. ಲೋನ್ ಬಗ್ಗೆ ಲೋನ್ ಎಷ್ಟಾಗ್ಬೋದು ಸರ್? ಸೊ 8 lakhs ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದ್ರೂ ಒಂದು ಇನೋವಾ ನೋಡ್ತಾ ಇದ್ರೆ 2-3 ಕಲೆಕ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗ್ಬೋದು ಅಂತ ನಾವು ಹೇಳ್ಬೋದು. ಓಕೆ, ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಎಕ್ಸ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ, ಕಂಡೀಷನ್ ನಿಮಗೆ 1,40,000 ಗಾಡಿ. ಸೊ 1 ಲಕ್ಷ. ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? ಸರ್ ಓನರ್
ಸೆಕೆಂಡ್ ಓನರ್ 8 ಸೀಟರ್ ಗಾಡಿ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಸರ್ ಫೈನಲ್ ಕೋಟ್ ಮಾಡೋದಾದ್ರೆ ಸೊ 1,40,000 ಒಮ್ಮೆನೇ ಆಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ನೋಡೋದ್ರಿಂದ ಇದು ಕೂಡ ಒಂದು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ನೋಡ್ತಾ ಇರ್ಬೋದು 2022 ಮಾಡಲು 5 ಸೀಟರ್ AC ಗಾಡಿ ಸರ್ ಇದು. ಎಸ್ ಸರ್. ಸಿಂಗಲ್ ಓನರ್. ಓಕೆ. ಹಾ 5,35,000 ಮಾಡಿಸ್ಕೊಡ್ತೀನಿ. ಸೊ 5,35,000 ಡಬಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ಡಬಲ್ ಏರ್ ಬ್ಯಾಗು, AC, ಮತ್ತೆ ನೀವು ನೋಡ್ತಾ ಇರಲ್ಲ ಇಂಟೀರಿಯರ್, ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಇಕೋನ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಸ್ನೇಹಿತರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಸರ್ ಇನ್ನೊಂದು ಕೊಟ್ ಮಾಡೋದಾದ್ರೆ ಗಾಡಿ ಸೊ 5,30,000 ಇಕೋ ಆಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಬನ್ನಿ ಡೈರೆಕ್ಟ್ ಆಗಿ ನೀವು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಹೇಳಿ ಸರ್. ಮತ್ತೊಂದು ಸಮೀಪದಲ್ಲಿ ತುಂಬಾ ಕೇಳ್ತಾ ಇರ್ತಾರೆ ಹೋಂಡಾ ಸಿಟಿ ಬೇಕು ಅಂತ. ಹಾ ಸರ್. 2006 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು. 2006 ಸೆಕೆಂಡ್ ಓನರ್. ಎಸ್ ಸರ್. ಓಕೆ. ಸೊ ವೆಲ್ ಅಂಡ್ ಗುಡ್ ಮೇಂಟೈನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀವಿ AC ಪವರ್. ಓಕೆ. ಮ್ಯೂಸಿಕ್ ಸಿಸ್ಟಮ್. ಹಾ ಇದು ಬಂದು ಸರ್ ನಿಮಗೆ ಪ್ರೈಸ್ ಅಂತ ಬಂದ್ರೆ 1,70,000 ಹೇಳ್ತಾ ಇರೋದು. ಓಕೆ. 1,50,000 ಎಲ್ಲ ಫೈನಲ್ ಆಯ್ತು. ಸೊ 1,50,000 ಹೊಂಡಾ ಆಗ್ತಾ ಇದೆ ಸ್ನೇಹಿತರೆ. ZXi. ಯಾರಾದ್ರೂ ಸರ್ ಇದ್ರ ಲೋನ್ ಎಷ್ಟಾಗುತ್ತೆ ಸರ್ ಗಾಡಿಗೆ? ಲೋನ್ ಆಗಲ್ಲ. ಸೊ ಲೋನ್ ಆಗಲ್ಲ, ಕ್ಯಾಶ್ ಅಂಡ್ ಕ್ಯಾರಿ. ಸೊ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪೇಜ್ ಅಲ್ಲಿ ಆಗುತ್ತೆ. ಹಾಗಾದ್ರೆ ಸರ್ ಮತ್ತೊಂದು ಸ್ವಿಫ್ಟ್ ನೋಡ್ತಾ ಇರ್ಬೋದು. ಹಾ ಸರ್. ಇದು ಬಂದು 2008 ಮಾಡಲ್ ಸರ್, ಡೀಸೆಲ್ ಗಾಡಿ ಇದು. ಎಸ್ ಸರ್, ಇದು ಡೀಸೆಲ್ ಗಾಡಿ. ಎಸ್ ಸರ್. ಹಾ ಇದು ಬಂದು ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಇವಾಗ ಫ್ರೆಶ್ ಆಗಿ ಮಾಡಿಸಿರೋದು ಸರ್ ಗಾಡಿ. ಫ್ರೆಶ್ ಆಗಿ ಮಾಡಿಸಿರೋದು. ಓಕೆ. ವೆದರ್ ಸೀಟ್ ಕವರ್ಸ್ ಇದೆ ನೋಡ್ತಾ ಇರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು. ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಓಕೆ. ಸೆಂಟ್ರಲ್ ಲಾಕಿಂಗ್ ಇದೆ. ಸೊ ಏನ್ ಗಾಡಿ ಕೋಟಿ ಮಾಡ್ತೀರಾ ಸರ್ ಗಾಡಿ? ಸರ್ 3 ಲ್ಯಾಕ್ ಹೇಳ್ತಿರೋದು. ಆಹಾ. 2,85,000 ಫೈನಲ್. ಸೊ 2,85,000ಗೆ ಇದು ಕೂಡ ಲೋನ್ ಆಗುತ್ತಾ ಗಾಡಿ? ಲೋನ್ ಆಗಲ್ಲ ಸರ್. ಲೋನ್ ಬೇಕು ಅಂದ್ರೆ 13 ಮಾಡಲ್ ಮೇಲೆ ಹೋಗಬೇಕು. 13 ಒಳಗಡೆ ಲೋನ್ ಆಗಲ್ಲ. ಸೊ ಅಬೌಟ್ 2013ಗೆ ನಿಮಗೆ ಲೋನ್ ಆಗುತ್ತೆ ಸ್ನೇಹಿತರೆ. ಬಿಲೋ 2013ಗೆ ಯಾವುದೂ ಲೋನ್ ಆಗಲ್ಲ. ಈ ಗಾಡಿಗಳು ಬೇಕು ಅಂದ್ರೆ ನಿಮಗೆ ಅಬೌಟ್ 2013 ಬಿಲೋ ಆದರೆ ನಿಮಗೆ ಕ್ಯಾಶ್ ಆನ್ ಕ್ಯಾರಿನೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರ್ ಬೇರೆ ಏನಾದ್ರು ಆಪ್ಷನ್ ಇದೆಯಾ? ನೋಡೋಣ ಸರ್. ಸೆಟ್ ಲೋನ್ ಬೇಕಂದ್ರೆ ಹಂಗೂ ಲೋನ್ ಬೇಕೇ ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ. ಸೊ ಏನಾದ್ರು ನಿಮ್ಗೆ ಲೋನ್ ಬೇಕು ಅಂದ್ರೆ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಏನಾದ್ರು ಒಂದು ನಿಮಗೆ ವ್ಯವಸ್ಥೆ ಆಗುತ್ತೆ ಅಂದ್ರೆ ನಾವು ಹೇಳ್ಬೋದು. ಓಮಿನಿ ನೋಡ್ತಾ ಇರ್ಬೋದು. ಓಕೆ. ಮಾತ್ರ ಓಮಿನಿಗಳ ಕಲೆಕ್ಷನ್ ಜಾಸ್ತಿ ಇದೆ. Yes, sir. 7 ಸೀಟರ್ ಲಕ್ಸುರಿಯಸ್ ಇಂದ ಲೋ ಮೇಂಟೆನೆನ್ಸ್ ಎಲ್ಲ ಗಾಡಿ ಇದೆ. ಓಕೆ. ಇದು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಇದು 5 ಸೀಟರ್ ಗಾಡಿ. 93,000 ಓಡಿದೆ ಸರ್. 93 ಓನರ್ ಸರ್ ಇದು. 93,000 ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಟೈರ್ ಕಂಡೀಷನ್ ಕೂಡ ಮ್ಯಾಕ್ ಹೊಸದಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ CNG ವಿತ್ ಪೆಟ್ರೋಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ಯಾರಾದ್ರೂ ಓಮಿನಿ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್. ಸರ್ ಏನು ಕೊಟ್ಟು ಮಾಡ್ತೀರಾ ಗಾಡಿ? 2,25,000 ಹೇಳ್ತಿರೋದು. 2,10,000 ಕೊಡಿ ಗಾಡಿ. ಸೊ 2,10,000ಗೆ ಒಂದು ಓಮಿನಿ ಆಗ್ತಾ ಇದೆ ಸ್ನೇಹಿತರೆ. ಯಾವ ಮಾಡೆಲ್ ಸರ್ ಗಾಡಿದು? 11 ಸಿಂಗಲ್ ಓನರ್ ಸರ್, 5 ಸೀಟರ್. ಓಕೆ. 2011 ಮಾಡೆಲ್ ಆರಾಮ್ಸೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಲೋ ಮೇಂಟೆನೆನ್ಸ್ ಫುಲ್ಲು ನಮಗೆ ಸರ್ ಒಂದು 60,000 ಗಾಡಿ ಬೇಕು ಅಂದರೆ ನೋಡಿ ಸರ್ 800 ಇದೆ. ಓಕೆ. ಅದು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂಥ ಗಾಡಿ. ಹಾಂ. ಇದು ಬಂದು 95 ಮಾಡಲು ಸರ್, ಸೆಕೆಂಡ್ ಓನರು. ಓಕೆ. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇವಾಗ ಮಾಡ್ತಿರೋದು. ಇನ್ಶೂರೆನ್ಸ್ ಏನೂ ತೊಂದರೆ ಇಲ್ಲ. ಓಕೆ. ಗಾಡಿ ತೊಗೊಂಡ್ರೆ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಂತಾ ಇರ್ಬೇಕು ಅಷ್ಟೇ. ಎಸ್ ಸರ್. ಸರ್ ಬರೀ 60,000 ಕೊಡಿ ಸರ್, ಎಲ್ಲ ರನ್ನಿಂಗ್ ಇರೋ ಗಾಡಿ ಕೊಡ್ತೀವಿ ಸರ್. ಜಸ್ಟ್ 60,000ಗೆ ನೀವು ನೋಡ್ತಾ ಇದ್ರಲ್ಲ ಮಾರುತಿ ಮತ್ತೆ ಬ್ರ್ಯಾಂಡ್ ಲೆದರ್ ಸೀಟ್ ಇದೆ ಮತ್ತೆ 50% ಇದು ಬರುತ್ತೆ. ಸೊ AC ಇದೆ, 50% ಪವರ್ ಸ್ಟೀರಿಂಗ್ ಬರುತ್ತೆ. ಸೊ 50% ಪವರ್ ಸ್ಟೇರಿಂಗ್ ಬರ್ತಾ ಇದ್ರಲ್ಲ ನೀವು ನೋಡ್ತಾ ಇದ್ರಲ್ಲ ಜಸ್ಟ್ 60,000ಕ್ಕೆ ನಿಮಗೆ ಈ ಗಾಡಿ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇದ್ರಲ್ಲ ಕಡಿಮೆ ಬಜೆಟಲ್ಲಿ ಸ್ನೇಹಿತರೆ ಬಂದು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ.